ಓಂ ಶಾಂತಿ. आज का ಮುರಳಿ. ಹ್ಯಾಪಿ ಶಿವರಾತ್ರಿ. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. आज का मुरली तारीख 26 फरवरी 2025। मीठे बच्चे, तुम्हें अपार खुशी होनी चाहिए कि हम अभी पुराना कपड़ा छोड़ घर जाएंगे, फिर नया कपड़ा नई दुनिया में लेंगे. ಬಾಬಾ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ, ಈಗ ನಿಮಗೆಲ್ಲರಿಗೂ ಅಪಾರವಾಗಿರುವಂಥ ಖುಷಿ ಇರಬೇಕು. ಯಾಕೆಂದರೆ ಈ ಹಳೆಯ ಶರೀರ ಅನ್ನುವಂಥದ್ದು ಒಂದು ಬಟ್ಟೆ ಇದ್ದ ಹಾಗೆ. ಈ ಹಳೆಯ ಶರೀರವನ್ನು ಬಿಟ್ಟು ವಾಪಸ್ ನಾವು ಆತ್ಮ ಪರಂಧಾಮಕ್ಕೆ ಹೋಗ್ತಾ ಇದ್ದೇವೆ ಮತ್ತು ಅಲ್ಲಿಂದ ಹೊಸ ಜಗತ್ತಿಗೆ ಬರ್ತೇವೆ. ಪ್ರಶ್ನೆ, ಡ್ರಾಮಾ ಕಾ ಕೌನ್ ಸಾ ರಾಜ್ ಅತಿ ಸೂಕ್ಷ್ಮ ಸಮಜ್ನೆ ಕಾ ಹೈ? ಬಾಬಾ ಪ್ರಶ್ನೆ ಕೇಳ್ತಾ ಇದ್ದಾರೆ, ನಾಟಕದ ಎಂತಹ ರಹಸ್ಯ ಅತಿ ಸೂಕ್ಷ್ಮವಾಗಿ ತಿಳ್ಕೊಳ್ಳುವಂಥದ್ದಾಗಿದೆ? ಉತ್ತರ, यह ड्रामा जो मीसल चलता रहता टिक टिक होती रहती है. ಬಾಬಾ ಉತ್ತರ ಹೇಳ್ತಾರೆ, ಇದು 5000 ವರ್ಷದ ಅವಿನಾಶಿಯಾಗಿರುವಂತಹ ನಾಟಕ. ಇದು ಟಿಕ್ ಟಿಕ್ ಅಂತ ನಡೀತಾ ಇರುತ್ತೆ, ನಿಧಾನವಾಗಿ ನಡೀತಾ ಇರುತ್ತೆ. 5000 ವರ್ಷಕ್ಕೊಂದು ಸರಿ ಇದು ರಿಪೀಟ್ ಆಗ್ತದೆ. जिसकी जो एक्ट चली वही फिर हुबहू 5000 ವರ್ಷ के बाद रिपीट होगी. ಯಾವ ಒಂದು ಆ್ಯಕ್ಟಿಂಗ್, ಯಾರೆಲ್ಲ ಪಾತ್ರಧಾರಿಗಳು ಬಂದು ಇಲ್ಲಿ ಪಾತ್ರ ಮಾಡ್ತಾ ಇದ್ದಾರೋ ಎಲ್ಲ ಮನುಷ್ಯರು, ಪುನಃ ಆ ಪಾತ್ರ ಮತ್ತೆ ಎಲ್ಲರ ಪಾತ್ರವೂ ಕೂಡ 5000 ವರ್ಷದ ನಂತರ ರಿಪೀಟ್ ಆಗ್ತದೆ. ಯಹ ರಾಜ್ ಬಹುತ್ ಸೂಕ್ಷ್ಮ ಸಮಜ್ನೆ ಕಾ ಹೈ. ಈ ಒಂದು ನಾಟಕದ ರಹಸ್ಯ ಬಹಳ ಸೂಕ್ಷ್ಮ ಮತ್ತು ತಿಳಿದುಕೊಳ್ಳುವಂಥದ್ದಾಗಿದೆ. जो बच्चे इस राज को यथार्थ नहीं समझते तो कह देते ड्रामामय होगा तो पुरुषार्थ कर लेंगे, वह उच्च पद नहीं पा सकते. ಇನ್ನು ಈ ನಾಟಕದ ರಹಸ್ಯವನ್ನು ಯಥಾರ್ಥವಾಗಿ ತಿಳಿದುಕೊಳ್ಳದೇ ಇರುವಂತಹ ಮಕ್ಕಳು ನಾಟಕದಲ್ಲಿದ್ದರೆ ನಾನು ಪುರುಷಾರ್ಥ ಮಾಡ್ತೇನೆ ಅಂತ ಹೇಳ್ತಾರೆ. ಅಂಥವರು ಶ್ರೇಷ್ಠ ಪದವಿ ಪಡೆದುಕೊಳ್ಳಲು ಸಾಧ್ಯವಿಲ್ಲ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. आज का वरदान है, मन मनाभव की विधि द्वारा बंधनों की बीज को समाप्त करने वाले नष्टो मोह स्मृति ಸ್ವರೂಪ ಭವ. ಬಾಬಾ ವರದಾನ ಹೇಳ್ತಾ ಇದ್ದಾರೆ, ಮನ್ಮನಾಭವದ ವಿಧಿ ಮೂಲಕ ಬಂಧನಗಳ ಬೀಜವನ್ನು ಸಮಾಪ್ತಿ ಮಾಡುವಂತಹ ನಷ್ಟೋ ಮೋಹ ಸ್ಮೃತಿ ಸ್ವರೂಪ ಆಗಿರಿ. ಸ್ಲೋಗನ್, ब्राह्मण जीवन का सांस उमंग उत्साह है, इसलिए किसी भी परिस्थिति में उमंग उत्साह का प्रेशर कम न हो. ಬಾಬಾ ಸ್ಲೋಗನ್ ಹೇಳ್ತಾ ಇದ್ದಾರೆ, ಬ್ರಾಹ್ಮಣ ಅಂದರೆ ನಾವು ಜ್ಞಾನದ ಜೀವನದಲ್ಲಿ ನಮ್ಮ ಉಸಿರಲ್ಲಿಯೂ ಸಹ ಉಮಂಗ ಉತ್ಸಾಹ ತುಂಬಿರಬೇಕು. ಆದ್ದರಿಂದ ಏನೇ ಪರಿಸ್ಥಿತಿ ಬಂದರೂ ಕೂಡ ಉಮಂಗ ಉತ್ಸಾಹದ ಒಂದು ಪ್ರೆಷರನ್ನು ಕಡಿಮೆ ಮಾಡಿಕೊಳ್ಬಾರ್ದು ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ಅಚ್ಚಾ, ಓಂ ಶಾಂತಿ.